ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸವ್ರು ಬಂದಿದ್ದಾರೆ. ಅವ್ರಿಗೆ ವಿವರಗಳನ್ನ ಹೇಳಿ. ನೀನೇನು ಭಯ ಪಡಬೇಡಮ್ಮ. ನಿನ್ನನ್ನು ಸೇಫ್ ಆಗಿ ನಿನ್ನ ಮನೆಯವರ ಹತ್ರ ತಲುಪಿಸೋ ಜವಾಬ್ದಾರಿ ನಮ್ಮದು. ನೀನು ಯಾರು? ನಿನ್ನ ಹೆಸರೇನು? ನಿಮ್ಮ ಮನೆಯವರು ಯಾರು? ನೀವು ಪ್ರೆಗ್ನೆಂಟ್ ಆಗಿದ್ದೀರಾ? ನೀವಾಗೆ ನೀರಲ್ಲಿ ಬಿದ್ರಾ? ಇಲ್ಲ ಯಾರಾದರೂ ನಿಮ್ಮನ್ನು ನೀರಲ್ಲಿ ತಳ್ಳಿ ಸಾಯಿಸಕ್ಕೆ ಪ್ರಯತ್ನ ಪಟ್ರಾ? ಗಂಗಾ, ನೀವು ಪ್ರಜ್ಞೆ ತಪ್ಪಿರೋ ಪರಿಸ್ಥಿತಿಲಿ ಕೆರೆ ಒಳಗಡೆ ಸಿಕ್ಕಿದ್ರಿ. ನಾವೇ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ನಿಮ್ಮ ಬಗ್ಗೆ ವಿವರ ಹೇಳಿದ್ರೆ ನಿಮ್ಮನ್ನು ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಅಷ್ಟಕ್ಕೂ ಏನಾಯಿತು ಅಂತ ಹೇಳಿ. ನೀವು ಯಾವುದಾದ್ರೂ ತೊಂದರೆಯಲ್ಲಿದ್ದೀರಾ ಹೇಳಿ, ನಾವು ನಿಮ್ಮ ಜೊತೆ ನಿಂತು ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ತೀವಿ. ಇನ್ಸ್ಪೆಕ್ಟರ್, ಪೇಷಂಟ್ ಇನ್ನೂ ಶಾಕಿಂದ ಹೊರಗೆ ಬಂದಿಲ್ಲ. ಟೆನ್ಷನ್ ಕೊಟ್ಟರೆ ಪ್ರಯೋಜನ ಆಗಲ್ಲ. ಅವಳಿಗಿನ್ನೂ ಸ್ವಲ್ಪ ರೆಸ್ಟ್ ಕೊಡಬೇಕು. ಓಕೆ ಡಾಕ್ಟರ್. ಇವ್ರ ಫೋಟೋನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫ್ಯಾಕ್ಸ್ ಮಾಡಿದ್ದೀರಾ ಅಲ್ವಾ? ಯಾವ ಸ್ಟೇಷನ್ನಿಂದನೂ ಕಾಲೇ ಬರಲಿಲ್ಲ? ಈ ಫೋಟೋ ಪ್ರಸಾದ್ ಸರ್, ಈ ಫೋಟೋ ಯಾವಾಗ ಬಂತು? ನಿನ್ನೆ ಫ್ಯಾಕ್ಸಲ್ಲಿ ಒಂದು ಫೋಟೋ ಬಂತಲ್ಲ ಸರ್. ಅವರು ಹಾಸ್ಪಿಟಲ್ ಇದ್ದಾರಂತೆ, ಐಡೆಂಟಿಗೋಸ್ಕರ ಕೊಟ್ಟಿದ್ದಾರೆ. ನಿನ್ನೆ ಒಂದು ಲೇಡಿ ಡಾಕ್ಟರ್ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ? ಹೌದು ಸರ್. ಮೇಡಮ್ ಏನೂ ಆಗಲ್ಲ ಸರ್, ನೀವು ಎದುರುಬಿಡಿ. ಏನೂ ಆಗಲ್ಲ ಅಂದ್ರೆ ಏನು ನಾಣಿ? ತಲೆಗಷ್ಟು ಗಾಯ ಆಗಿದೆ, ರಕ್ತ ಬರ್ತಿದೆ. ಅವಳು ಮೊದಲೇ ಪ್ರೆಗ್ನೆಂಟ್ ಬೇರೆ. ಅಜ್ಜಿ ಚಿಕ್ಕಮ್ಮ ನೀವೆಲ್ಲ ಏನ್ ಮಾಡ್ತಿದ್ರಿ? ಗಂಗನ ಕರೆಕ್ಟಾಗಿ ನೋಡ್ಕೋಬಾರ್ದಾ? ಅಷ್ಟು ಜನ ಇದ್ರು ಕೂಡ ಅವಳು ಕೆಳಗೆ ಬಿದ್ಲು. ಅವಳಿಗೆ ಏನಾಗುತ್ತೋ ಏನೋ. ಏನೂ ಆಗಲ್ಲ ಜೈ, ದೇವ್ರಿದಾನೆ. ಧೈರ್ಯವಾಗಿರಪ್ಪ, ಏನೂ ಆಗಲ್ಲ. ಏನ್ರಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ಇಲ್ದಿರೋ ಮಗು ತೊಲಗಿಸೋಕೆ ಆ ನಿತ್ಯ ದೊಡ್ಡ ಸಾಹಸ ಮಾಡಿದ್ಲು ಚಂದ್ರಿಕಾ. ಏನ್ ಮಾಡಿದ್ಲು? ಅವಳು ಮಾಮೂಲಿ ಅವಳಲ್ಲ ರೀ. ಇವಾಗ ಹೇಗಿದ್ದಾಳೆ? ಈಗಷ್ಟೇ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. ಈ ಹುಡುಗಿ ಒಬ್ಳೇ ಅಲ್ವಾ? ಹೌದು ಸರ್.
ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಬೇಕು. ಹಲೋ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಿಂದ SI ಮಾತಾಡ್ತಾ ಇದ್ದೀನಿ. ನಿಮ್ಮ ಮಗಳ ವಿಷಯ ಗೊತ್ತಾಯ್ತು. ಏನು? ಎಲ್ಲಿದ್ದಾಳೆ? ಪರಿಚಯದವ್ರು ಕಾಲ್ ಮಾಡಿದ್ರು. ಒಂದು ನಿಮಿಷ. ನನ್ನ ಮಗಳು ಎಲ್ಲಿದ್ದಾಳೆ ಸರ್? ಹಾಸ್ಪಿಟಲ್ ಇದ್ದಾಳೆ ಮೇಡಮ್. ಯಾವ ಹಾಸ್ಪಿಟಲ್? ಆದಿತ್ಯ ಹಾಸ್ಪಿಟಲ್. ನಾನು ಅಲ್ಲೇ ಇದ್ದೀನಿ. ನನ್ನ ಮಗಳಿಗೆ ಏನಾಯ್ತು? ಗೊತ್ತಿಲ್ಲ ಮೇಡಮ್. ಆ ಹಾಸ್ಪಿಟ್ಲಿಂದ ನಮ್ಮ ಪೊಲೀಸ್ನವರು ಇನ್ಫಾರ್ಮ್ ಮಾಡಿದ್ರು. ಅವ್ರು ಅಲ್ಲೇ ಇದ್ದಾರೆ, ಹೋಗಿ ಕೇಳಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಎಕ್ಸ್ಕ್ಯೂಸ್ ಮೀ, ಒಂದು ಹುಡುಗಿನ ಪೊಲೀಸ್ ಅವರು ಇಲ್ಲಿ ಅಡ್ಮಿಟ್ ಮಾಡಿದ್ರಂತೆ. ಆ ಹುಡುಗಿ 1 ಮಿನಿಟ್ ಮೇಡಮ್. ರೂಮ್ ನಂಬರ್ 5. ನಿತ್ಯ, ಯಾರು ಮೇಡಮ್ ನೀವು? ಇವಳು ನನ್ನ ಮಗಳು. ಓ, ನೀವು ಇವ್ರ ತಾಯಿನಾ? ಹಾ. ನಿಮ್ಮ ಮಗಳಿಗೆ ಏನಾಯ್ತು? ಅವರು ಕೆರೆಯಲ್ಲಿ ಪ್ರಜ್ಞೆ ತಪ್ಪಿರೋ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೋ ಅಥವಾ ಯಾರಾದರೂ ಇವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಒಂದು ಗೊತ್ತಾಗ್ತಾ ಇಲ್ಲ. ಪ್ರಜ್ಞೆ ಬಂದ್ಮೇಲೆ ಕೇಳಿದ್ರೆ ಏನೂ ಹೇಳ್ತಾನೆ ಇಲ್ಲ. ಎನಿವೆ, ನೀವು ಅವ್ರ ತಾಯಿ ಅಂತ ಹೇಳ್ತಾ ಇರೋದ್ರಿಂದ ಅವ್ರನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಕಾನ್ಸ್ಟೇಬಲ್, ಅವ್ರನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದಕ್ಕೆ ನೀವು ಇದರಲ್ಲಿ ಒಂದು ಸೈನ್ ಮಾಡಿಕೊಡ್ಬೇಕು. ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರೆ ಯಾಕೆ ಅಂತ ಒಂದ್ಸಲ ತಿಳ್ಕೊಳ್ಳಿ. ಇಲ್ಲ ಮರ್ಡರ್ ಅಟೆಂಪ್ಟ್ ಆಗಿದ್ರೆ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಿ. ಇವಳು ನಿತ್ಯನ ಇಲ್ಲ ಗಂಗಾನ? ನಿತ್ಯ ಆದ್ರೆ ಸೂಸೈಡ್ ಮಾಡ್ಕೊಳ್ಳುವಂಥ ತಟ್ಟಿ ಅಲ್ಲ. ಗಂಗಾ ಆದ್ರೆ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದಮೇಲೆ ಮರ್ಡರ್ ಅಟೆಂಪ್ಟ್ ಅಂದ್ರೆ ನಿತ್ಯಗೆ ಶತ್ರುಗಳು ಯಾರಿದ್ದಾರೆ? ಹೋಗ್ಲಿ, ಗಂಗಾಗೆ ಡೋಂಟ್ ವರಿ ಮೇಡಮ್, ನಿಮ್ಮ ಡಾಟರ್ ವೆರಿ ಲಕ್ಕಿ. ಪ್ರಾಣ ಅಪಾಯದಿಂದ ಪಾರಾದ್ಲು. ಸುಸ್ತಾಗಿದ್ದಾಳೆ ಅಂತ ಡ್ರಿಪ್ಸ್ ಹಾಕಿದ್ದೀವಿ. ನಿನ್ನೆಯಿಂದ ಪ್ರಜ್ಞೆ ಬರ್ತಿದೆ ಹೋಗ್ತಿದೆ. ಪೊಲೀಸರು ಕೇಳಿದ್ರೆ ಏನೂ ಹೇಳಲಿಲ್ಲ. ಮೊದಲೇ ಪ್ರೆಗ್ನೆಂಟು, ಬದುಕ್ತಾಳೋ ಇಲ್ವೋ ಅಂತ ತುಂಬ ಭಯಪಟ್ಟಿದ್ವಿ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಇವಳು ಪ್ರೆಗ್ನೆಂಟಾ? ಹೌದು ಮೇಡಮ್.
ಇವಳು ಪ್ರೆಗ್ನೆಂಟ್ ಆದ್ರೆ ಅಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡಿರೋದು ನಿತ್ಯನಾ? ಹಾ, ನಿತ್ಯ ನಿತ್ಯ ಹಾ. ಏನ್ ಮಾಡ್ತಾ ಇದ್ದೀರಾ ಡಾಕ್ಟರ್? ನಿಮ್ಮ ತಲೆ ಗಾಯ ಬ್ಲಡ್ ಬರ್ತಿದೆ, ಕ್ಲೀನ್ ಮಾಡ್ತಿದ್ದೆ. ಕೈಲಿ ಒರೆಸ್ಕೊಂಡ್ರೆ ಹೋಗೋದಿಕ್ಕೆ ಕಾಟನ್ ಯಾಕೆ ಬೇಕು ಡಾಕ್ಟರ್? ಅಯ್ಯೋ, ಪೇನ್ ಆಗುತ್ತೆ ಮೇಡಮ್. ಗೊತ್ತಿಲ್ಲದೆ ಬಿದ್ರೆ ಪೇನ್ ಆಗತ್ತೆ, ಬೇಕು ಅಂತ ಬಿದ್ರೆ ಚೆನ್ನಾಗಿರತ್ತೆ. ಬೇಕು ಅಂತಾನೆ ಬಿದ್ರಾ? ಯಾಕೆ? ನಿಮಗೋಸ್ಕರನೇ ಡಾಕ್ಟರ್. ಅರ್ಥ ಆಗ್ಲಿಲ್ವಾ? ಹ, ವೈದ್ಯರು ದೇವ್ರಿದ್ದ ಹಾಗೆ ಅಂತಾರೆ. ಅಂದ್ರೆ ಲೇಡಿ ಡಾಕ್ಟರ್ ದೇವತೆಗೆ ಸಮಾನ. ದೇವತೆ ಆಗಿರೋ ನಿಮ್ ಕುತ್ತಿಗೆಗೆ ಚಾಕು ಹಿಡ್ದು ನಿಮ್ ಬಾಯಿಂದ ನಾನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿಸ್ಬಿಟ್ಟೆ. ಮನೆಗೆ ಹೋದ್ಮೇಲೆ ನನಗೆ ಗಿಲ್ಟ್ ಅನ್ನಿಸ್ತು ಡಾಕ್ಟರ್. ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡೆ ಅಂತ ತುಂಬಾ ಫೀಲ್ ಆಗ್ಬಿಡ್ತು. ಬೇಗ ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಮೆಟ್ಲು ಮೇಲಿಂದ ಬೇಕು ಅಂತಾನೆ ಕೆಳಗಡೆ ಬಿದ್ದೆ. ನಾನೇ ಹರ್ಟ್ ಮಾಡಿಕೊಂಡು ಹೀಗೆ ಮತ್ತೆ ನಿಮ್ಮ ಹತ್ರ ಬಂದ್ಬಿಟ್ಟೆ. ಈಗ ನೀವು ಮಾಡಬೇಕಾದು ಟ್ರೀಟ್ಮೆಂಟ್ ಅಲ್ಲ, ನಿನ್ನೆ ನೀವು ಹೇಳಿರೋ ಸುಳ್ಳಿಗೆ ಕವರಿಂಗ್ ಮಾಡಬೇಕು. ಅರ್ಥ ಆಗ್ಲಿಲ್ವಾ? ನಿನ್ನೆ ನಾನು ಪ್ರೆಗ್ನೆಂಟೇ ಅಂದ್ರಿ, ಇವತ್ತು ಮೆಟ್ಲ ಮೇಲಿಂದ ಕೆಳಗಡೆ ಬಿದ್ದಿದ್ದಕ್ಕೆ ನನಗೆ ಅಬಾರ್ಷನ್ ಆಗೋಯ್ತು ಅಂತ ಹೇಳಿ. ಹಾಗೆ ಹೇಳಿದ್ರಿ ಅಂದ್ರೆ ಸುಳ್ಳು ಹೇಳಿದ್ರಿ ಅನ್ನೋ ಗಿಲ್ಟ್ ಫೀಲಿಂಗ್ ನಿಮಗೂ ಇರಲ್ಲ. ನಿಮ್ಮನ್ನ ಹೆದರಿಸಿ ಸುಳ್ಳು ಹೇಳಿಸ್ತೆ ಅನ್ನೋ ಗಿಲ್ಟ್ ನನಗೂ ಇರಲ್ಲ. ಏನಂತೀರ ಡಾಕ್ಟರ್? ಹೇಳೋದಿಕ್ಕೆ ಏನೂ ಇಲ್ಲ, ಯಾಕಂದ್ರೆ ನನ್ನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಮೊದಲು ಬಾಯಲ್ಲಿ ಹೇಳೋಳು, ಕೇಳದೆ ಇದ್ರೆ ನೈಫಿಂದ ಹೇಳೋಳು. ಸೊ ನಿನ್ನೆ ಹೇಗೆ ಕೋಆಪರೇಟ್ ಮಾಡಿದ್ರೋ ಇವತ್ತು ಕೂಡ ಹಾಗೆ ಸರಿಯಾಗಿ ನಡ್ಕೊಳ್ಳಿ. ಆಗ ನೈಫ್ ತಗೊಳ್ಳೋ ಅಗತ್ಯ ನನಗೂ ಇರಲ್ಲ, ನೀವು ಸೇಫ್. ಓಕೆ? ಗುಡ್. ಈಗ ಕ್ಲೀನ್ ಮಾಡಿ ಬ್ಯಾಂಡೇಡ್ ಹಾಕಿ.
ಗಂಗಾ ಯಾವುದೋ ಅಪಾಯದಲ್ಲಿದ್ದಾಳೆ ಅಂತ ಆ ಅಖಂಡ ದೀಪ ಹೇಳ್ತಾ ಇದೆಯಮ್ಮ. ನಿಮ್ಮ ಅಳಿಯನ ಹತ್ರ ಇರೋರು ಗಂಗಾನ ಅಥವಾ ನಿತ್ಯನ ಅಂತ ಮೊದಲು ತಿಳ್ಕೊಳ್ಳಿ. ಅವಳು ನಿತ್ಯ ಆದ್ರೆ ಗಂಗಾ ಖಂಡಿತವಾಗಿ ಅಪಾಯದಲ್ಲಿದ್ದಾಳೆ. ಎಂಥ ಕೆಲಸ ಆಗೋಯ್ತು ಗಂಗಾ. ಹೆತ್ತ ತಾಯಿ, ಕಟ್ಕೊಂಡ್ ಗಂಡ, ಮನೆಯವ್ರು ಎಲ್ಲರೂ ಇದ್ರು, ನೀನಿಲ್ಲಿ ಈ ಥರ ಇದೆಯಾ? ಈ ಪರಿಸ್ಥಿತಿ ನಿನಗೆ ಯಾಕೆ ಬಂತು? ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು? ನೀನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಯಾ. ನಿತ್ಯ ಜೈ ಪಕ್ಕದಲ್ಲಿದ್ದಾಳೆ. ನಿನ್ನ ಹಾಗೆ ನಿತ್ಯ ನಡ್ಸೋದು ಯಾಕೆ? ಅಂಥದ್ದೇನಾಗಿದೆ? ಈ ಪ್ರಶ್ನೆ ಎಲ್ಲದಕ್ಕೂ ನಿತ್ಯನೇ ಉತ್ತರ ಕೊಡಬೇಕು. ಹೋಗಿ ಅವಳನ್ನೇ ಕೇಳ್ತೀನಿ. ಯಾಕೆ ಹೀಗೆ ಮಾಡಿದ್ಲು ಅಂತ ಕೇಳ್ತೀನಿ. ಎಲ್ಲರ ಮುಂದೆ ಅವಳು ಬದುಕೇ ಇದ್ದಾಳೆ ಅಂತ ಹೇಳ್ತೀನಿ. ಜೈ ಕೈಯಲ್ಲೇ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ನಿಂಗೆ ನ್ಯಾಯ ಕೊಡಿಸ್ತೀನಿ ಗಂಗಾ, ನ್ಯಾಯ ಕೊಡಿಸ್ತೀನಿ. ಏನ್ ಚಂದ್ರಿಕಾ, ಇಷ್ಟು ಹೊತ್ತಾದ್ರೂ ಇನ್ನೂ ಡಾಕ್ಟರ್ ಹೊರಗಡೆ ಬರ್ಲಿಲ್ವಲ್ಲ? ನಿತ್ಯಾಗೆ ಚಿಕ್ಕ ಗಾಯ ಆಗಿದ್ಯಾ ದೊಡ್ಡ ಗಾಯ ಆಗಿದ್ಯಾ? ಪರವಾಗಿಲ್ಲ, ದೊಡ್ಡ ಗಾಯನೇ ಆಗಿದೆ. ತುಂಬಾ ರಕ್ತ ಬಂತು. ಅಮ್ಮೋ, ನನ್ ತಲೆ ತಿರುಗ್ತಿತ್ತು. ಅಂದ್ರೆ ಕೋಮಾಗ್ ಹೋದ್ಲೇನೋ, ಪೀಡೆ ಹೋದ್ಲು. ಡಾಕ್ಟರ್, ನನ್ನ ಗಂಗಾ ಹೇಗಿದ್ದಾಳೆ ಹೇಳಿ ಡಾಕ್ಟರ್. ಅವಳಿಗೇನೂ ಆಗಿಲ್ಲ ಅಲ್ವಾ? ಅವಳಿಗೇನಾಗಿದೆ ಹೇಳಿ ಡಾಕ್ಟರ್, ಪ್ಲೀಸ್. ಐ ಆಮ್ ಸಾರಿ ಜೈ, ನಿಮ್ಮ ಮಿಸ್ಸಸ್ಸಿಗೆ ಅಬಾರ್ಷನ್ ಆಯಿತು. ವಾಟ್? ಏನ್ ಹೇಳ್ತಿದ್ರಿ ಡಾಕ್ಟರ್? ಬೆಟ್ಲ ಮೇಲಿಂದ ಕೆಳಗೆ ಬಿದ್ದಿದ್ರಿಂದ ಅವ್ರಿಗೆ ಅಬಾರ್ಷನ್ ಆಗಿದೆ. ಗಂಗಾ, ನನ್ ಗಂಗಾ, ನನ್ನ ಬೇಬಿ ಇನ್ನಿಲ್ಲ. ನನ್ನ ಬೇಬಿ. ಬಾ ನೋಡೋಣ ಚಂದ್ರಿಕಾ. ಈ ಕಡೆಯಿಂದ ಬೇಡ, ಇಲ್ಲಿಗೆ ಬ್ಯಾಕ್ ಸೈಡ್ ಇಂದ ಹೋಗೋಣ ಬನ್ನಿ. ನಿತ್ಯ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ. ಒಂದು ನಿಮಿಷ ನನ್ ಮನೇಲಿ ಇಲ್ಲ ಅಂದ್ರೆ ಇಂಥ ಕೆಲಸ ಮಾಡ್ಕೊಂಡ್ಬಿಡದ. ಮನೇಲಿದ್ರು ಕೂಡ ನನ್ಗೆ ಏನು ಮಾಡೋಕಾಗ್ಲಿಲ್ಲ. ಏನಾಗುತ್ತೋ ಏನು ಅಂತ ಹೆದರಿ ನಿಮ್ಮ ಆಂಟಿನ ಕರ್ಸಿದ್ದೀನಮ್ಮ. ಸ್ಟಾಪ್ ಮಾಡಿ ನಿಮ್ಮ ಓವರ್ ಆಕ್ಟಿಂಗ್ ಡ್ರಾಮಾನ. ನಾನು ಇದೆಲ್ಲ ಬೇಕು ಅಂತ ಮಾಡಿದ್ದು ನಿಮಗ್ ಗೊತ್ತಿಲ್ವಾ? ಗೊತ್ತಮ್ಮ, ಆದ್ರೂ ಮೆಟ್ಲು ಮೇಲಿಂದ ಬೀಳೋದೇನಮ್ಮ? ಯಾಕೆ ಬಿಲ್ಡಿಂಗ್ ಮೇಲಿಂದ ಹಾರ್ಬೇಕಾ? ಅಯ್ಯೋ, ಹಾಗ್ ಮಾಡಿದ್ರೆ ಪ್ರಾಣನೇ ಹೋಗ್ತಿತ್ತಲ್ಲ. ಅದಕ್ಕೆ ಹೀಗ್ ಮಾಡಿದ್ದು. ಇದು ಕೂಡ ರಿಸ್ಕ್ ಅಲ್ವೇನಮ್ಮ? ರಿಸ್ಕ್ ತಗೊಳ್ದೆ ಯಾವ ಕೆಲ್ಸನೂ ಆಗಲ್ಲ. ಅಂದ್ಕೊಂಡ್ ಕೆಲ್ಸ ಅಂದ್ಕೊಂಡ್ ಹಾಗೆ ಆಗದಿದ್ರೆ ಎಷ್ಟು ಹರ್ಟ್ ಆಗುತ್ತೋ, ಅಂದ್ಕೊಂಡ್ ಕೆಲ್ಸ ಅಂದ್ಕೊಂಡ್ ಹಾಗೆ ಆದ್ರೆ ಅದಕ್ಕಿಂತ ಡಬಲ್ ಹ್ಯಾಪಿ ಆಗುತ್ತೆ. ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಹೋಗ್ಲಿ ಬಿಡಮ್ಮ, ಕೊನೆಗೂ ಸಾಧಿಸಿದೆ. ಗಂಗಾ ಆಗಿ ಜೈ ಪಕ್ಕ ಸೆಟ್ಲ್ ಆದೆ. ಹೀಗೆ ಅಬಾರ್ಷನ್ ಆಯ್ತು ಹೇಳಿಸಿದೆ. ನಮ್ ಹೆಲ್ಪ್ ಕೂಡ ಇತ್ತು ಬಿಡು. ನೀವೇನ್ ಹೆಲ್ಪ್ ಮಾಡಿದ್ರಿ ಅಂತ? ಇದೆಲ್ಲ ನನ್ ಕಷ್ಟ.
ರಕ್ತಾರ್ಜಿತ. ಇದೇನಮ್ಮ, ನಾವು ನಿನಗೆ ಎಷ್ಟು ಸಹಾಯ ಮಾಡಿದ್ವಿ, ಗಂಗಾ ನೆಸದ್ವಿ, ಮಾತಿನ ಸಹಾಯ ಮಾಡಿದ್ವಿ, ನಿನ್ ರಹಸ್ಯ ಎಲ್ಲ ಕಾಯ್ತಿದೀವಿ. ಹಾ ಸರಿ ಬಿಡಿ, ಹೊರಗೆ ಸಿಚುವೇಶನ್ ಏನು? ಎಲ್ರು ಶಾಕ್ ಆಗಿದಾರಮ್ಮ. ಜೈ ಅಂತೂ ಪೂರ್ತಿ ಕುಸ್ದು ಹೋಗಿ ಬೇಬಿ ಬೇಬಿ ಅಂತ ಚಿಕ್ಕ ಮಗು ತರ ಅಯ್ಯೋ ಅಂತ ಅಳ್ತಿದ್ದಾನಮ್ಮ.